ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣದಿಂದ ಊರಿಗೆ ಹೋಳಿಗೆ ಊಟ ಹಾಕಿಸಿದ ಅಜ್ಜಿ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದಲ್ಲಿ ಅಕ್ಕಾತಾಯಿ ಲಂಗೋಟಿ ಎಂಬ ವೃದ್ಧೆಯಿಂದ ಊರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯಡಿ ಬಂದ ಹಣದಲ್ಲಿ ಹೋಳಿಗೆ ಊಟ ಹಾಕಿಸಿದ್ದು ಸದ್ಯ ವೈರಲ್ ಆಗುತ್ತಿದೆ. ಸಿದ್ದರಾಮಯ್ಯನವರು ಪ್ರತಿ ತಿಂಗಳು ನಮಗೆಲ್ಲ 2,000 ಹಣ ನೀಡ್ತಿದ್ದಾರೆ. ರಾಜಕೀಯವಾಗಿ ಸಿದ್ದರಾಮಯ್ಯನವರು ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು. ಹೀಗಾಗಿ ಗ್ರಾಮದ ದೇವತೆಗೆ ಪೂಜೆ ಸಲ್ಲಿಸಿ ಊರಿಗೆ ಹೋಳಿಗೆ ಊಟ ಹಾಕಿಸಿ 5 ಜನ ಮುತ್ತೈದೆಯರಿಗೆ ಉಡಿ ತುಂಬಿ ಹರಿಸಿದ್ದಾರೆ ಅಕ್ಕಾತಾಯಿ. ಅಜ್ಜಿಯ ಕಾರ್ಯಕ್ಕೆ ಗ್ರಾಮದ ಮಹಿಳೆಯರು ಸಾಥ್ ನೀಡಿದ್ದಾರೆ. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಈಗ ಎಲ್ಲರೂ ಕೂಡಿ ಸಾಥ್ ಕೊಟ್ಟಾರ ನಿನಗೆ. ಇಂಥ ಇದನ್ನ ಮುತ್ತೈದ್ಯಾರ 5 ಮಂದಿನ ಊಟ ಮಾಡಿಸಿ ಇದು ಮಾಡತ್ತಿ. ಸಿದ್ದರಾಮಯ್ಯ ಇದು ರಾಜ್ಯಕ್ಕೆ ಒಳ್ಳೇದು ಮಾಡ್ಲಿ ಅಂತೇಳಿ ಬಯಸಾತಿದೆ. ಸಿದ್ದರಾಮಯ್ಯನ ಬದಲ ಸಿದ್ದರಾಮಯ್ಯನ ಮಾಡಿದೀವಿ. ಆಯ್ತು. ಈಗ ಎಷ್ಟು ಕಂತು ಬಂದವ ನಿಂಗೆ? ನಂಗೆ 10 ಕಂತು ಬಂದ. 10 ಕಂತು ಬಂದವ. ಎಲ್ಲರೂ ಬಂಗಾರ ಟ್ರೇಜರಿ ಇದು ಮಾಡ್ರ, ನೀ ಹೋಳಿಗೆ ಮಾಡಿಸತಿ ಗ್ರೇಟ್ ಆತ್ಲ ಏನಿಂದ. ಮತ್ತೆ ಯಾರು ಮಾಡಿದ್ರಿ? ಎಲ್ಲರೂ ತನ್ನ ಸ್ವಾರ್ಥಕ್ಕೆ ಜಗನ್ನ ಹಾಕಿ ನಮ್ಮ ಸಿದ್ದರಾಮಯ್ಯ. ಅವ್ರಿಗೆ ಇಲ್ಲಿ ಮಂದಿಗೆ ಸುಖಕ್ಕೆ ಭಕ್ತರಿಗೆ ಮುಖ ಹಾಕಿದ್ದಾರೆ. ಅದ ಅನ್ನ ಎಲ್ಲ ಕಡೆ ರಾಜ್ಯದಾಗ ಟ್ರೇಜರಿ ಫ್ರಿಜ್ ಅದು ಇದು ತಂದ್ರೆ, ಬಂಗಾರ ತಂದ್ರೆ ನೀವು ಎಲ್ಲ ಇದನ್ನ ಮಾಡಿರಿ. ನಿನ್ನ ಹೆಸರೇನಾಗಿ? ನನ್ನ ಹೆಸರು ಅಕ್ಕಾತಾಯಿ ಲಂಗೋಟಿ. ಅಕ್ಕಾತಾಯಿ ಪರಗೊಂಡ ಲಂಗೋಟಿ. ಆಯ್ ನಿಂದ ಬರ್ತಾವಿಲ್ಲ ಗೃಹಲಕ್ಷ್ಮಿ? ಬರ್ತಾವು. ನೀನು ಇದಕ್ಕೆ ಕೊಟ್ಟಿದ್ದಿ ರೊಕ್ಕ? ನಿನ್ನ ಹೆಸರೇನಾಯ? ದುಂಡವ ನುಲಿ. ಈಗ ಎಲ್ಲರೂ ಕೂಡ್ಕೊಂಡು ಮಾಡತ್ತಾರೆ. ಇದರಿಂದ ಬಡವರಿಗೆ ಅನುಕೂಲ ಆಗೈತೆ. ಈ ಸುಟ್ಟಟ್ಟಿ ಅವ್ರು ಎಲ್ಲರೂ ನಿಮ್ಮ ಹೇಳ್ರಿ. ಹಾಂ ರೀ. ನಿಮಗೆ ಎಷ್ಟು ಕಂತು ಬಂದಾವ್ರಿ? 10 ಕಂತು ಬಂದಾವ್ರಿ. ನೀವು ಎಲ್ಲರೂ ಕೂಡ್ಕೊಂಡ ಮಾಡಿದಾರೆ. ಒಟ್ಟು ಸಿದ್ದರಾಮಯ್ಯಗೆ ಒಳ್ಳೇದಾಗ್ಬೇಕ್ರಿ. ಆಯ್ತಾಯ್ತು. ನಿಮ್ಮ ಹೆಸರೇನ್ರಿ? ಹಾಂ